ಮತ್ತೆ ಮಾಡಿ ಹಾಕಲ್ಲ ಇವತ್ತಿಂದ ಸಾಯಂಕಾಲ ಗೊತ್ತಾಗುತ್ತೆ ನಿಮಗೇನೆ ತೆಗೆದು ನೋಡೋರು ಇವಾಗ. ಸರ್ ಇವಾಗ ಹೇಳಿ ಸರ್ ತಮ್ಮ ಹೆಸರು ಇಲ್ಲಿ ನಾವು ಗೋಣಿಕೊಪ್ಪದಿಂದ ಬರ್ತಾ ಇರೋದು. ನಮಗೆ ಬೇರೆ ಯಾರೋ ಹೇಳಿ ಈ ಜಾಗಕ್ಕೆ ಬಂದಿದ್ದು, ನಮಗೆ ಏನಂತ ಗೊತ್ತಿದ್ದಿಲ್ಲ. ಮಗುಗೆ ತುಂಬ ವರ್ಷದಿಂದ ಕಿಡ್ನಿ ಪ್ರಾಬ್ಲಮ್ ಆಗಿದೆ, ಟ್ರೀಟ್ಮೆಂಟ್ ತೆಗಿತಾ ಇದ್ದವು ಬೆಂಗಳೂರಲ್ಲಿ. ಅದಕ್ಕೆ ಈಗ ಇಲ್ಲಿ ಬಂದು ಕೇಳಿದಾಗ ಅವರು ಸರಿ ಮಾಡಿಕೊಡ್ತೀನಿ, ಹಾಸ್ಪಿಟ್ಲೇನು ಬೇಡ ಅಂತ ಹೇಳಿದ್ರು. ಹಾಗೆ ಈಗ ದೇವ್ರನ್ನ ಒತ್ತಿಸ್ಬಿಟ್ಟು ಸರಿ ಮಾಡಿಕೊಡ್ತೀನಿ ಅಂತ ಹೇಳಿದ್ದಾರೆ. ಎಲ್ಲ ಕಡೆ ಹೋಗಿ ಯಾವುದು ಸರಿಯಾಗಿ ಹೇಗೆ ಅನ್ನಿಸ್ತಾ ಇದೆ? ಈಗ 2ನೇ ವಾರನೇ ಬರ್ತಾ ಇರೋದು ನಾವು. ಇವತ್ತೇ ದೇವ್ರು ಇಟ್ಟಿರೋದು. ಸುಮಾರಾಗಿ ಒಂದು 2-3 ಲಕ್ಷ ಆಗಿದೆ. ತಿಂಗಳಿಗೇ ಒಂದು 7,000 ರೂಪಾಯಿ ಬೇಕು ಟ್ರೀಟ್ಮೆಂಟಿಗೆ. ಈಗ 6 ವರ್ಷ, 1.5 ವರ್ಷದಿಂದ ಈ ಕಳೆದ ವಾರದಿಂದ ಬರ್ತಾರೆ. ಸ್ವಲ್ಪ ಪರವಾಗಿಲ್ಲ ಅನಿಸ್ತದೆ. ಇಲ್ಲಿ ಏನು ತೊಂದರೆ ಕಾಣ್ತಾ ಇಲ್ಲ. ಇವತ್ತು ಇದಾದಮೇಲೆ ನೋಡಿ. ಸ್ವಾಮೀಜಿ ಪರವಾಗಿಲ್ಲ, ಎಲ್ಲ ಕಡೆಗಿಂತ ಚೆನ್ನಾಗಿ ಹೇಳ್ತಾರೆ, ಎಲ್ಲ ಕಷ್ಟನೇ ಹೇಳ್ತಾ ಇದ್ದಾರೆ. ಮತ್ತೆ ಮಾಡಿ ಹಾಕಲ್ಲ ಇವತ್ತಿಂದ ಸಾಯಂಕಾಲ ಗೊತ್ತಾಗುತ್ತೆ ನಿಮಗೇನೆ ತೆಗೆದು ನೋಡೋರು ಇವಾಗ. ಸರ್ ಇವಾಗ ಹೇಳಿ ಸರ್ ತಮ್ಮ ಹೆಸರು ಇಲ್ಲಿ ಸರ್ ನಾವು ಟೇಕಾಟ್ರು, ಮೈಸೂರು ಜಿಲ್ಲೆ, ಮೈಸೂರು ತಾಲೂಕು. ನನ್ನ ಹೆಸರು ಮಹೇಶ್ ಅಂತ ಸರ್. ಇದೇ ಫಸ್ಟ್ ಟೈಮ್ ಬಂದಿರೋದು. ನಮ್ಗೆ ಏನೇನು ಪ್ರಾಬ್ಲಮ್ ಆಯ್ತು ಎಲ್ಲ ಹೇಳ್ತೀವಿ ಸರ್. ಯಾವ ಥರ ಹೇಳಿದ್ರು ಸಮಸ್ಯೆ ಸರ್ ನಾವು ಕಾವಡೆ ಬಿಟ್ಟು ವಿಳ್ಯದಲ್ಲಿ ಹೇಳಿದ್ರು ಸರ್. ಅದೆಲ್ಲ ನಿಮಗೆ ಸತ್ಯ ಸರ್, ನಮ್ಗೆ ಏನೇನು ಪ್ರಾಬ್ಲಮ್ ಆಗೈತೆ ಎಲ್ಲನೂ ಹೇಳಿದ್ರು ಸರ್. ಎಲ್ಲ ಕಡೆ ತಿರುಗಾಡಿದ್ದೀರಾ? ಹೌದು ಸರ್, ಸುಮಾರು ಕಡೆ ಹೋಗಿದೆ, ಎಲ್ಲೂ ಈ ರೀತಿ ಹೇಳಿದ್ರೆ ಇದೇ ಫಸ್ಟ್ ಟೈಮು ನಾವು ಬಂದಿರೋದು. ಚೆನ್ನಾಗಿ ಹೇಳ್ತೀವಿ ಸರ್ ಎಲ್ಲ ನಾವು ಕ್ಲೀನಾಗಿ. ಇಲ್ಲಿ ಏನೇ ಮಾಡಿದ್ರಿ ಬಂದಾಗ? ಸರ್ ಏನಿದೆ, ವಿಳ್ಯದಲ್ಲಿ ಕಾವಡೆ ಬಿಟ್ಟು ಅಷ್ಟೇನು ಮಾಡಿಲ್ಲ ಸರ್. ಫಸ್ಟ್ ಟೈಮ್ ತಡ ಒಂದು ನೋಡಿಸ್ತೆ ಸರ್. ಇವಾಗ ಈಗ ತಡೆ ಹೊಡ್ಸಿದ ತಕ್ಷಣ ನಿಮ್ಗೆ ಏನಾದರೂ ಒಂದು ಸ್ವಲ್ಪ ಮೈ ಸ್ವಲ್ಪ ಭಾರ ಕಮ್ಮಿ ಅನ್ನಿಸ್ತು ಸರ್. ಎಷ್ಟು ದಿನ ಬರೋಕ್ಕೆ ಹೇಳಿದ್ದಾರೆ ಇವ್ರಿಗೆ? ಸರ್ ಇನ್ನೂ ಏನು ಹೇಳಿಲ್ಲ ಸರ್, ಶಾಸ್ತ್ರ ಕೇಳಿದ್ದೀವಿ ಸರ್ ಅಷ್ಟೇ. ನಿಮ್ಮ ಹೆಸರು? ಮಹೇಶ್ ಅಂತ ಸರ್.